ಆತ್ಮೀಯ ಸ್ನೇಹಿತರೆ, ಇಲಾಖೆ ಹೊರಡಿಸಿರುವ SA2 ಸರ್ಕ್ಯುಲರ್ ಸಂಬಂಧವಾಗಿ ಕಳೆದ ವಿಡಿಯೋದಲ್ಲಿ ನಾವು ಯಾವ ತರಗತಿಗಳಿಗೆ ಯಾವ ಪ್ರಶ್ನೆ ಪತ್ರಿಕೆಗಳು ಇಲಾಖೆಯಿಂದ ಬರುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ಹಾಗೆ ಮುಖ್ಯ ಶಿಕ್ಷಕರು ಮತ್ತು ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಈ ವಿಡಿಯೋದಲ್ಲಿ ನಾವು ಕ್ವಶನ್ ಪೇಪರ್ನ ಯಾವಾಗ ಪಡಿಬೇಕು, ಟೈಮಿಂಗ್ಸ್ ಏನು ಮತ್ತು ಎಕ್ಸಾಮ್ ಟೈಮಿಂಗ್ಸ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನನ್ನ ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ನೋಟಿಫಿಕೇಷನ್ ಅಥವಾ ಡೆಸ್ಕ್ಟಾಪ್ನಲ್ಲಿ ಬರುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಈ ಸುತ್ತೋಲೆಯಲ್ಲಿ ನಾವು ಕೆಳಗಡೆ ಬರ್ತಾ ಹೋದರೆ ಮುಖ್ಯ ಶಿಕ್ಷಕರ ಪಾತ್ರ ಇದೆ. ಇಲ್ಲಿ ನೋಡಿ, ಸುತ್ತೋಲೆಯಲ್ಲಿ ನೀಡಿದ ಮಾರ್ಗಸೂಚನೆಯಂತೆಯೇ ಮೌಲ್ಯಾಂಕನವನ್ನು ಕಾರ್ಯನಿರ್ವಹಿಸುವುದು ಮತ್ತು ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು, ಉಪನಿರ್ದೇಶಕರು ಇವರಿಂದ ಶಾಲೆಗೆ ಜೋಡಣೆಯಾಗಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಾಹಿತಿಯನ್ನು ಪಡೆಯುವುದು. ಅಂದರೆ ಇಲ್ಲಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಅಂದರೆ ಪ್ರೌಢಶಾಲೆಗೆ ಈ ಕೆಲವೊಂದು ಪ್ರಾಥಮಿಕ ಶಾಲೆಗಳು ಇಲ್ಲಿ ಜೋಡಣೆಯಾಗಿರುತ್ತೆ, ಅದನ್ನು ಮಾಹಿತಿಯನ್ನು ಪಡಿಬೇಕಾಗುತ್ತೆ ಇಲ್ಲಿ ಹೈಸ್ಕೂಲ್ ಮುಖ್ಯ ಶಿಕ್ಷಕರು. ನಂತರ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಪರೀಕ್ಷಾ ದಿನದಂದು ಜೋಡಣೆಯಾಗಿರುವ ಶಾಲೆಗಳ ಸಂಖ್ಯೆಗೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆಯ ಒಂದು ಪ್ರತಿಯನ್ನು ಮಾತ್ರ, ಅಂದರೆ ಇಲ್ಲಿ ಒಂದು ಪ್ರತಿಯನ್ನು ಮಾಧ್ಯಮವರು ಮುದ್ರಿಸಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಇಲ್ಲಿ ಕೋಷ್ಟಕದಲ್ಲಿ ಇರುವಂತೆ ನೀಡಲು ಕ್ರಮವಹಿಸುವುದು. ಇಲ್ಲಿ ನೋಡಿ, ಇಂಪಾರ್ಟೆಂಟ್ ನಮಗೆ ತಿಳ್ಕೊಬೇಕಾಗಿರೋದು, ಎಕ್ಸಾಮು ನಮಗೆ ಶುರು ಆಗೋದು ಇಲ್ಲಿ 11:15. ಸೊ 11:15ವರೆಗೂ ಏನು ಪ್ರೊಸೆಸ್ ನಡೆಯುತ್ತೆ ಅಂದರೆ, ಇಲ್ಲಿ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಲಾಗಿನ್ನಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಪಡೆಯುವುದು 9ರಿಂದ 9:30. 9ರಿಂದ 9:30ವರೆಗೆ ಪ್ರಶ್ನೆ ಪತ್ರಿಕೆನ ಅವರ ಲಾಗಿನ್ನಲ್ಲಿ ಪಡೆಯಬೇಕಾಗುತ್ತೆ. ನಂತರ ಪ್ರಶ್ನೆ ಪತ್ರಿಕೆಗಳನ್ನು ಜೋಡಣೆಯಾದ ಶಾಲೆಗಳ ಸಂಖ್ಯೆಗೆ ಅನುಗುಣವಾಗಿ ಒಂದು ಪ್ರತಿಯನ್ನು ಮುದ್ರಿಸಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 9ರಿಂದ 10 ಗಂಟೆವರೆಗೂ ನೀಡಬೇಕಾಗುತ್ತೆ. ಓಕೆನಾ? ಸೊ ನಂತರ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದು ಪ್ರತಿಯನ್ನು ಹೈಸ್ಕೂಲ್ HM ಏನು ಕೊಟ್ಟಿರ್ತಾರೆ ಅದನ್ನು ಎಷ್ಟು ನಮಗೆ ಬೇಕು ಸಂಖ್ಯೆಗೆ ಅನುಗುಣವಾಗಿ 10ರಿಂದ 11 ಗಂಟೆವರೆಗೆ ಮುದ್ರಣ ಮಾಡಿ ನಂತರ 11:15 ನಾವು ಇಲ್ಲಿ ಎಕ್ಸಾಮನ್ನು ಶುರು ಮಾಡಬೇಕಾಗುತ್ತೆ. ಮತ್ತು ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಇಲ್ಲಿ 8ರಿಂದ 10ನೇ ತರಗತಿಗೆ ಪರೀಕ್ಷೆ 11 ಗಂಟೆಯಿಂದ ನಡೆಯುತ್ತೆ. ಕೆಲವೊಂದು ಮಾಹಿತಿಗಳಿದೆ. ಪ್ರಶ್ನೆ ಪತ್ರಿಕೆಯಲ್ಲಿ ಪರೀಕ್ಷಾ ಮಂಡಳಿಯಿಂದ ನೀಡಲಾಗಿರುವ ಶಾಲಾ ಸಂಕೇತವು ಮುದ್ರಣಗೊಂಡಿರುತ್ತೆ. ಇಲ್ಲಿ ನಾವು ಬೇರೆ ಯಾವುದೇ ಕ್ವಶನ್ ಪೇಪರ್ನ ಕೊಡೋಕ್ಕೆ ಇಲ್ಲಿ ಅವಕಾಶ ಇರಲ್ಲ. ಯಾವುದೇ ರೀತಿಯ ಅವಾರ್ಡ್ಗಳು ಸಂಬಂಧಿಸಿದ್ದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರ ಮೇಲೆ ನಿಯಮಾನುಸಾರ ಕ್ರಮ ವಹಿಸಲಾಗುವುದು. ಇಲ್ಲಿ ಇಂಪಾರ್ಟೆಂಟು, ಶಾಲಾ ಸಂಕೇತವು ಮುದ್ರಣಗೊಂಡಿರುತ್ತೆ, ಬೇರೆ ಯಾವುದೇ ಕ್ವಶನ್ ಪೇಪರ್ ನಾವು ಇಲ್ಲಿ ಕೊಡೋಕ್ಕೆ ಬರಲ್ಲ. ನಂತರ ಇಲ್ಲಿ ಮುಂದಿನ ಪಾಯಿಂಟಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರು ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗನುಗುಣವಾಗಿ ಮುದ್ರಣವನ್ನು ಮಾಡಿ ಮೌಲ್ಯಾಂಕನ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಇನ್ನು ಉಳಿದಂತೆ ಶಿಕ್ಷಕರು ಸ್ಯಾಟ್ಸ್ ತಂತ್ರಾಂಶದಲ್ಲಿ ತಮ್ಮ ವೈಯಕ್ತಿಕ ಅಂಕವಹಿಯನ್ನು ನಿರ್ವಹಿಸಿ ನಂತರ ಸ್ಯಾಟ್ಸ್ ತಂತ್ರಾಂಶದ ಗ್ರೇಡ್ಗಳನ್ನು ಹಿಂದೀಕರಿಸಬೇಕು. ಇದೆಲ್ಲ ಗೊತ್ತಿದೆ ನಿಮಗೆ. ಮತ್ತು ಇಲ್ಲಿ ಶಿಕ್ಷಕರ ಪಾತ್ರ, ಅದೇ ದ್ವಿತೀಯ ಸಂಖ್ಯಾತ್ಮಕ ಮೌಲ್ಯಾಂಕನ ನಡೆಸಲು ಮೇಲಾಧಿಕಾರಿಗಳ ಮಾರ್ಗದರ್ಶನದಂತೆ ಕ್ರಮ ವಹಿಸಬೇಕಾಗುತ್ತೆ. ಅದೇ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿ 1ರಿಂದ 5ನೇ ತರಗತಿಗೆ 40ಕ್ಕೆ ಲಿಖಿತ, 10ಕ್ಕೆ ಮೌಖಿಕ. ನಂತರ ಈ 50ನ್ನು ನಾವು 20ಕ್ಕೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಹೇಗೆ ಅಂದರೆ 15 FA ತೊಗೊಂಡಿರ್ತೀವಿ, 2 FA 15 ತೊಗೊಂಡ್ರೆ 30 ಆಯಿತು, ಇನ್ನು ಉಳಿದಿದ್ದು 20ಕ್ಕೆ ಕನ್ವರ್ಟ್ ಮಾಡಬೇಕು. ಇದು ಒಂದು SA. SA1ಗೆ ನಾವು ಇಷ್ಟನ್ನು ಮಾಡಿರ್ತೀವಿ, SA2 ಕೂಡ ನಾವು ಇದೇ ಪ್ರೊಸೀಜರನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ನಂತರ ಬಂದರೆ 6ರಿಂದ 8ಕ್ಕೂ ಸಹ 40 ಅಂಕಗಳಿಗೆ 6ರಿಂದ 8ಕ್ಕೆ, ಇದು 1ರಿಂದ 5ನೇ ತರಗತಿಗಳಿಗೆ. 6ರಿಂದ 8ನೇ ತರಗತಿಗಳಿಗೆ 40 ಅಂಕಕ್ಕೆ ಲಿಖಿತ, 10 ಅಂಕಕ್ಕೆ ಮೌಖಿಕ. ಇದನ್ನು ನಾವು ಇಲ್ಲಿ 30ಕ್ಕೆ ಕನ್ವರ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಇಲ್ಲಿ 6ರಿಂದ 8ಕ್ಕೆ ನಾವು 10ಕ್ಕೆ +10 ಇಲ್ಲಿ FA ಎಕ್ಸಾಮ್ಸ್ನ ತಗೊಂಡಿರ್ತೀವಿ. ನಂತರ ಇನ್ನು 30ನ್ನು ತಗೊಂಡು ಟೋಟಲ್ಲು 50ಕ್ಕೆ ಒಂದು SAಯನ್ನು ನಾವು ಕನ್ವರ್ಟ್ ಮಾಡ್ತೀವಿ. ಇದೇ ಥರ ಇಲ್ಲಿ SA1 ನೀವು ಆಲ್ರೆಡಿ ಮಾಡಿರ್ತೀರಾ, SA2 ಕೂಡ ನಾವು ಇದೇ ಥರ ಮಾಡಬೇಕಾಗತ್ತೆ. ಒಟ್ಟಾಗಿ ನಮಗೆ 100 ಅಂಕಗಳು ಸಿಗ್ತಾ ಹೋಗುತ್ತೆ.
ನಂತರ ಇಲ್ಲಿ 9 ಮತ್ತು 10ನೇ ತರಗತಿಗಳಿಗೆ ಬಂದರೆ ಇಲ್ಲಿ ಪ್ರಥಮ ಭಾಷೆ 100 ಅಂಕಕ್ಕೆ, ಇನ್ನು ಉಳಿದ ದ್ವಿತೀಯ ಭಾಷೆ, ತೃತೀಯ ಭಾಷೆ, ಇನ್ನು ಕೋರ್ ವಿಷಯಗಳನ್ನು 80ಕ್ಕೆ ಕ್ವಶನ್ ಪೇಪರ್ನ ಸಿದ್ಧಪಡಿಸಿರಬೇಕು. ಇಲ್ಲಿ ಸಿದ್ಧ ಆಗಿರುತ್ತೆ. ಇನ್ನು ಉಳಿದದ್ದು ಪ್ರಥಮ ಭಾಷೆ 25 ಇಂಟರ್ನಲ್ ಇರುತ್ತೆ. ಇನ್ನು ಉಳಿದ ಎಲ್ಲ ಸಬ್ಜೆಕ್ಟ್ಗಳು 20ಕ್ಕೆ ಬರೀಬೇಕಾಗುತ್ತೆ. ಟೋಟಲ್ಲು ಒಟ್ಟು ಇಲ್ಲಿ 625ಕ್ಕೆ 9 ಮತ್ತು 10ನೇ ತರಗತಿಗಳು ನಡೆಯುತ್ತೆ. 10ನೇ ತರಗತಿ SA2 ಇಲ್ಲಿ ಬೋರ್ಡ್ ಎಕ್ಸಾಮ್ ನಡೆಯುತ್ತೆ. ಇಲ್ಲಿ 9ನೇ ತರಗತಿಗೆ ಟೋಟಲು 625ಕ್ಕೆ ಒಟ್ಟು ಮೌಲ್ಯಾಂಕನವನ್ನು SA2 ಮೌಲ್ಯಾಂಕನವನ್ನು ಇಲ್ಲಿ ನಡೆಸಬೇಕಾಗುತ್ತೆ. ಹಾಗೆ ಟೈಮ್ ಟೇಬಲ್ಗೆ ಬಂದರೆ ಇಲ್ಲಿ ನೋಡ್ಬೋದು 6 ಮತ್ತು 7ನೇ ತರಗತಿಗೆ 11:15 ಶುರುವಾಗುತ್ತೆ, 1 ಗಂಟೆಗೆ ಮುಗಿಯುತ್ತೆ. ಟೋಟಲು 1.5 ಗಂಟೆ ಅವಧಿಗಳು. ಶುರುವಾಗೋದು 20ನೇ ತಾರೀಕಿಗೆ. ಇಲ್ಲಿ 1ರಿಂದ 5ನೇ ತರಗತಿಗೆ ಎಕ್ಸಾಮು ವೇಳಾಪಟ್ಟಿ ಹೇಗೆ ಅಂದರೆ, ಹಳೆ ವೇಳಾಪಟ್ಟಿ ಏನಿತ್ತು 24ರಿಂದ ಹಾಗೆ ಶುರುವಾಗುತ್ತೆ. ಯಾವುದೇ ಬದಲಾವಣೆ ಇರಲ್ಲ. ಇಲ್ಲಿ 6ರಿಂದ 7ನೇ ತರಗತಿ ಎಕ್ಸಾಮ್ಗಳು 4ನೇ ತಾರೀಕಿಗೆ ಮುಗಿಯುತ್ತೆ. ಮತ್ತು ಇಲ್ಲಿ ಪ್ರತಿ ಎಕ್ಸಾಮ್ಸ್ಗೂ ಇಲ್ಲಿ ಗ್ಯಾಪ್ ಇದೆ, ಅದನ್ನು ಇಲ್ಲಿ ಗಮನಿಸ್ಕೋಬೋದು. ನಂತರ 8ನೇ ತರಗತಿ ಎಕ್ಸಾಮ್ಗಳು ಕೂಡ 20ನೇ ತಾರೀಕಿಂದ ಶುರುವಾಗುತ್ತೆ. ಇಲ್ಲಿ ಸಮಯ ಅವರಿಗೆ ಶುರುವಾಗೋದು 8ನೇ ತರಗತಿ ಎಕ್ಸಾಮು 11 ಗಂಟೆಗೆ, ಇಲ್ಲಿ 2 ಗಂಟೆ ಅವಧಿ, ಮುಕ್ತಾಯ 1 ಗಂಟೆಗೆ. ಇಲ್ಲೂ ಕೂಡ ಗ್ಯಾಪ್ಗಳಿದೆ ಎಕ್ಸಾಮ್ಗೆ. ಮತ್ತು ಮುಗಿಯೋದು 4ನೇ ತಾರೀಕು ಕೊನೆಯದಾಗಿ ಸಮಾಜ ವಿಜ್ಞಾನ. 9ನೇ ತರಗತಿ ಎಕ್ಸಾಮ್ಗಳು ಕೂಡ 20ನೇ ತಾರೀಕು ಶುರುವಾಗುತ್ತೆ. ಶುರುವಾಗೋದು 11 ಗಂಟೆಗೆ ಪ್ರಥಮ ಭಾಷೆ. ಇಲ್ಲಿ ಟೋಟಲ್ಲು 2 ಖಾಲಿ ಮುಗಿಯುತ್ತೆ, 3.25 ಗಂಟೆ. ಅಂದರೆ ಗರಿಷ್ಠ ಅಂಕಗಳು ಇಲ್ಲಿ ಜಾಸ್ತಿ ಇರೋದ್ರಿಂದ ಇಲ್ಲಿ 3.25 ಗಂಟೆ ಅವಧಿ ಇರುತ್ತೆ. ಇಲ್ಲೂ ಕೂಡ ಗ್ಯಾಪ್ ಇದೆ. ಇಲ್ಲೂ ಕೂಡ ಮುಗಿಯೋದು 4ನೇ ತಾರೀಕಿಗೆ ಮುಗಿಯುತ್ತೆ. ಇದು ಟೈಮ್ ಟೇಬಲ್ಗೆ ಸಂಬಂಧವಾಗಿ ಇದು ಮಾಹಿತಿ. ಈ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಂಡಿದ್ವಿ, ಕ್ವಶನ್ ಪೇಪರು ಯಾವ ಸಮಯಕ್ಕೆ ಬರುತ್ತೆ, ಮತ್ತು ಶಿಕ್ಷಕರ ಪಾತ್ರ, ಮುಖ್ಯ ಶಿಕ್ಷಕರ ಪಾತ್ರ, ಮತ್ತು ಇಲ್ಲಿ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ 1 to 5, 6 to 8 ಮತ್ತು 9, 10ಕ್ಕೆ ಹೇಗೆ ಮೌಲ್ಯಾಂಕನವನ್ನು ನಡೆಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸೋಕ್ಕೆ ನಾನು ಪ್ರಯತ್ನವನ್ನು ಮಾಡಿದ್ದೀನಿ. ಈ ವಿಡಿಯೋದ ಬಗ್ಗೆ ಏನೇ ಸಂದೇಹಗಳಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಕ್ಲಿಯರ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.